ಆಮೇಲೆ ವೈಜ್ಞಾನಿಕ ಡೆವಲಪ್ಮೆಂಟ್ ನಮ್ಮ ದೇಶದಲ್ಲಿ ಆಗ್ತಾಯಿಲ್ಲ. ಹೋಗ್ತೀವಿ ಇದೆಲ್ಲ ಮುಂದೆ ಹೋಗಿ ನಮ್ಮ ಮೋದಿ ಸಾಹೇಬರು ಮಾತಾಡಿದರು. ಆದರೆ ನಾವು ಮೋದಿ ಸಾಹೇಬರು ಈ AI ಫೀಲ್ಡಿಗೆ ಖರ್ಚು ಮಾಡೋದು ಎಷ್ಟಪ್ಪ, ವರ್ಷಕ್ಕೆ 2,000 ಕೋಟಿ ಹಿಂದಿನ ವರ್ಷ ಮಾಡಿದ್ರು. ಅದ್ರಾಗ ಬರೀ 800 ಕೋಟಿ ರೂಪಾಯಿ ಖರ್ಚಾಗಿದ್ದು. ಈಗ ಮತ್ತೆ 1,000 ಕೋಟಿ ತಂದಿಟ್ಟಿದ್ದಾರೆ ಸಂಶೋಧನೆಗೆ ಮತ್ತು ಇನ್ನುಳಿದ ವಿಷಯಕ್ಕೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ 1,000 ಕೋಟಿ ಇಟ್ಟಿದ್ದಾರೆ. ಅದರಲ್ಲಿ AI ತಯಾರು ಮಾಡುವಂಥ ಅತಿ ವೈಜ್ಞಾನಿಕದನ್ನ ತಯಾರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜಗತ್ತಿನ ಮುಂದೆ. ಬರೀ ಒಂದು ಕಂಪ್ನಿಗಳು, ಅಮೇರಿಕಾದ ಕಂಪ್ನಿಗಳು, ಚೈನಾದ ಕಂಪ್ನಿಗಳು, ಒಂದು ಕಂಪ್ನಿಗಳು $1 ಬಿಲಿಯನ್ ಖರ್ಚು ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಿಲಿಯನ್ ಲಕ್ಷ ಕೋಟಿಗಳು ಖರ್ಚು ಮಾಡ್ತಾ ಇದ್ದಾರೆ. ನಾವು 1,000 ಕೋಟಿ ದುಡ್ಡಿಟ್ಟ ನಾವು ಜಗದ ಮುಂದುವರೆದವರು, ಇಲ್ಲಿ ವೈಜ್ಞಾನಿಕ ಬೆಳೀತದ ಉದ್ಯೋಗ ಸೃಷ್ಟಿಗೆ ನಮ್ಮ ಇದರಲ್ಲಿ AI ಮಂಟಪದಲ್ಲಿ ಮಾತಾಡಿದ್ದಾರೆ. ಅನೇಕ ದೇಶದ ಅಲ್ಲಿ ಮುಖಂಡರು ಬಂದರೆ ನೋಡ್ತಾ ಇದ್ದಾರೆ. ನೋಡಿ ಅಂಥದ್ರಲ್ಲಿ ಇದು ಚೈನೀಸ್ ಇದು ಆದ್ಕೊಳ್ಳೆ ಸಹಜವಾಗಿ ಎಲ್ಲರಿಗೂ ಏನ್ರಿ ಭಾಳ ಮಾತಾಡ್ತಾರೆ, ಕೆಲಸ ಕಡಿಮೆ ಮಾಡ್ತಾರೆ ಅನ್ನುವಂಥದ್ದು. ನಾನು ಮೇಲಿಂದ ಹೇಳುವಂಥದ್ದು ಶಿಕ್ಷಣ ಕೇವಲ 2ಕ್ಕಿಂತಲೂ ಕಡಿಮೆ, ಅದರಲ್ಲೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಲುವಾಗಿ ಖರ್ಚು ಮಾಡೋದು ಇನ್ನೂ ಕಡಿಮೆ. 0.02 ಎಷ್ಟು ಆಗೋದು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಈ ವೈಜ್ಞಾನಿಕ ಡೆವಲಪ್ಮೆಂಟ್ಗೆ ಮಿನಿಮಮ್ ಅಂದ್ರೆ 1 ಲಕ್ಷ ಕೋಟಿ ದುಡ್ಡು ಇಡಬೇಕಾಗ್ತದೆ.